ಹಾಂ, ವಿದ್ಯಾರ್ಥಿಗಳೇ, ನೀವು ಗಣಿತ ಬಿಡಿಸೋದಾತ ವಿಡಿಯೋ ಆನ್ ಮಾಡಿ ಲಕ್ಷ ಕೊಟ್ಟು ನೋಡ್ರಿ. ಗಣಿತ ಮಾಡೋದಾತ್ಲ ವಿಡಿಯೋ ಆನ್ ಮಾಡಿ ನೋಡ್ರಿ. ಈಗ ಲಕ್ಷ ಕೊಟ್ಟು ನೋಡ್ರಿ ಬೋರ್ಡ್ ಕಡೆ. ಇವು ಮನುಷ್ಯ ದಿನ, ಮನುಷ್ಯರು ದಿನಗಳು, ಪಂಪ್ಸೆಟ್ ಮತ್ತು ಸಮಯ, ಪ್ರಾಣಿಗಳು ಮೇವನ್ನು ಮೇಯುವುದು, ದಿವಸ ಮತ್ತು ವಸ್ತು. ಪ್ರಾಣಿಗಳು ಬಂದು ಅಂದ್ರೆ ನೀವು ಇದನ್ನು ಗಣಿತ ಮಾಡುವಂಥ ಪದ್ಧತಿ ಹೆಂಗೆ ಅನ್ನೋದನ್ನ ತಿಳಿಸ್ನು ಲಕ್ಷ ಕೊಟ್ಟು ನೋಡ್ರಿ. ಇಲ್ಲಿ ಏನಾಗಿದೆ, ಜನರು ಮತ್ತು ದಿನ ಬಂದಾವ. ಇದನ್ನು ಮಾತ್ರ ಭಾಳ ನೆನ್ಪಿಟ್ಕೋಬೇಕು. ದಿನ, ಇದಕ್ಕೆ ದಿವಸ, ದಿನಗಳ ಲೆಕ್ಕಗಳು, ಕೆಲಸ ಮತ್ತು ದಿವಸಗಳು ಅಂತಾರೆ ಇವಕ್ಕೆ. ಕೆಲಸ ಮತ್ತು ದಿನಗಳು ಈ ಲೆಕ್ಕಗಳು ಬಂದಾಗ ಏಕಮಾನ ಪದ್ಧತಿ ಪ್ರಕಾರನ ಮಾಡಬಾರ್ದು. ಅದನ್ನ ನೆನ್ಪಿಟ್ಕೋಬೇಕು ನೀವು. ಹೆಂಗೆ ಅನ್ನೋದು ಅದನ್ನೆಲ್ಲ ನಾನು ತಿಳಿಸಿ ಹೇಳ್ತಿರ್ತೀನಿ. ಲಕ್ಷ ಕೊಟ್ಟು ನೋಡ್ರಿ. 15 ಜನರು ಒಂದು ಕೆಲಸವನ್ನು 10 ದಿನಗಳಲ್ಲಿ ಮಾಡಬಲ್ಲರು. ಅದೇ ಕೆಲಸವನ್ನು 50 ದಿನಗಳಲ್ಲಿ ಮುಗಿಸಲು ಎಷ್ಟು ಜನರ ಅಗತ್ಯವಿದೆ ಅಂತ. ಇಲ್ಲಿ ಹಚ್ಚುಗಳಲ್ಲಿ ಏನದ ಪ್ರಶ್ನೆ ಏನು ಬಂದದೀಗ ನೀವು ಕಂಡು ಹಿಡಿಬೇಕಾದದು 50 ದಿನಗಳಲ್ಲಿ ಜನರು ಬೇಕಾಗ್ಯಾರ ನಿಮಗೆ. ಅವಾಗ ಏನು ಮಾಡಬೇಕು, ಬರೋಬ್ಬರಿ ಚಿನ್ನಕ್ಕೆ ಜನರನ್ನ ಹಚ್ಕೋಬೇಕು, ಈ ಕಡೆ ದಿನಗಳು ಹಚ್ಕೋಬೇಕು. ಯಾಕಂದರೆ ಜನರ ಸಂಖ್ಯೆ ತೆಗಿಬೇಕಾಗಿದೆ. ಈಗ ನೀವು ಜನರ ಸಂಖ್ಯೆಯನ್ನು ತೆಗೆಯುವ ಹಳಿ ಪದ್ಧತಿದು. ಜನರ ಸಂಖ್ಯೆಯನ್ನು ತೆಗೆಯುವ, ಯಾಕಂದರೆ ನೀವು ದಿನಗಳನ್ನು ತೆಗಿಲಿಕ್ಕೆ ಹೋಗ್ಬಾರ್ದು ಈಗ. ಯಾಕಂದ್ರೆ ಜನರನ್ನ ಕೇಳ್ಯಾರ, ಅವರು ಜನರನ್ನ ಕೇಳ್ಯಾರಂದ್ರೆ ನಾವು ಹೆಂಗೆ ಹಚ್ಕೋಬೇಕಂದ್ರೆ ನೋಡಿ, ಜನರ ಸಂಖ್ಯೆಯನ್ನು ತೆಗೆಯುವಾಗ ಅಂದ್ರೆ 10 ದಿನಕ್ಕೆ 15 ಜನರು. 10 ದಿನಗಳಿಗೆ ಬರೋಬ್ಬರಿ ಎಷ್ಟು? 15 ಜನರು. ಇದು ಒಂದು ದಿನಕ್ಕೆ ಮಾಡ್ಕೊಂಡ್ರು ನಡೀತದ. ಒಂದು ದಿನಕ್ಕೆ ಎಷ್ಟು ಮಂದಿ ಬೇಕಂದ್ರೆ 10 ಗುಂಡ್ಲೆ 15. ಆಮೇಲೆ 50 ದಿನಕ್ಕೆ ಎಷ್ಟು? 50 ದಿನಗಳಿಗೆ ಬರೋಬ್ಬರಿ ಎಷ್ಟು ಜನರು ಬೇಕು? ಅವಾಗ ಈ ಪದ ಮ್ಯಾಲಿನ ಪದ ಮ್ಯಾಲೆ ನೋಡ್ರಿ, ಇದನ್ನ ತಳಗ, ಇದನ್ನ ನೆನ್ಪಿಟ್ಕೋಬೇಕು. ಏಕಮಾನ ಪದ್ಧತಿ ಅಂದ್ರೆ ಇದು ಗುಣಾಕಾರ ಹಾಕಿ ಮ್ಯಾಲೆ ಮಾಡ್ತೀರಿ. ಹಿಂಗೆ ಸರ್ವಾಸ ಬಾಗಲಿ ಇರ್ತದ. ಸರ್ವಾಸ ಬಾಗಲಿದಾಗ ಇದನ್ನು ಗುಣಾಕಾರ ಹಾಕಿ ಇದನ್ನು ಮ್ಯಾಲೆ ಇಡ್ತೀರಿ. ಯಾವಾಗ? ಬೆಲೆ ಕಂಡು ಹಿಡಿಯಾಕ, ಏಕಮಾನ ಪದ್ಧತಿ ಮಾಡುವಾಗ. ಆದ್ರೆ ಇಲ್ಲಿ ಹಂಗಲ್ಲ. ಇದು ಒಂದ್ಸಲ ಪಕ್ಕ ತಲೆ ಇಟ್ಕೋರಿ. ದಿನಗಳು, ಮನುಷ್ಯರು. ಒಂದು ಉದಾಹರಣೆ ಹೇಳ್ತಾನೆ. 15 ಆಕಳಗಳು ಒಂದು ತೋಟವನ್ನು 10 ದಿನಗಳಲ್ಲಿ ಮೇಯುತ್ತವೆ. ಅದು ಒಂದೇ. ನೋಡ್ರಿ, 15 ಪಂಪ್ ಸೆಟ್ಗಳು ಒಂದು ಬಾವಿಯಲ್ಲಿ 10 ಗಂಟೆಗಳಲ್ಲಿ ಹೊರ ಹಾಕುತ್ತದೆ ನೀರನ್ನು. ನೋಡ್ರಿ, ಸಮಯ ಬಂತು ಅಂತಂದ್ರೆ ನೀವು ಮೇಲಿನ ಪದ ಮ್ಯಾಲೆ ಇದನ್ನ ನೆನ್ಪಿಟ್ಕೋರಿ. ಇದು ಬಹಳ ಅವಶ್ಯವಾದದ್ದು, ನೆನ್ಪಿಟ್ಕೋಬೇಕಾದದ್ದು. ಇಲ್ಲಿ ಕೆಲಸ ಮತ್ತು ಮನುಷ್ಯರು ಬಂದರು ಅಂತಂದ್ರೆ ಮೇಲಿನ ಪದ ಮ್ಯಾಲೆ ಇಟ್ಕೋಬೇಕು. ನಾ ಹಾಕಿದ್ ನೋಡ್ರಿ ಚಂದ. ನೀವು ಏನಾರೆ 50 ಗುಂಡ್ಲೆ 15 ಇಟ್ಟು ಬಿಟ್ರಿ ನಿಮ್ಮ ಲೆಕ್ಕ ತಪ್ಪಿ ಬಿಡ್ತಾರೆ. ಇದು ಒಂದೇ. ಯಾವಾಗ? ಜನರು, ದಿನಗಳು, ಗಂಟೆ, ಪಂಪ್ಸೆಟ್ಗಳು, ದಿನಗಳು, ಪ್ರಾಣಿಗಳು. ಇದನ್ನ ಎಷ್ಟು ನಮೂನೆ ಹೇಳ್ತಾನಂದ್ರೆ ಅವ ಗಣಿತದಾಗ, 15 ಆಕಳಗಳು ಒಂದು ಹೊಲವನ್ನು 10 ದಿನಗಳಲ್ಲಿ ಮೇಯುತ್ತವೆ ಅಂದ್ರು ಒಂದೇ. ಯಾಕ? ಪ್ರಾಣಿ ಅಂದ್ರೆ ಅದು ಮನುಷ್ಯರಲ್ಲ, ಅದು ಪ್ರಾಣಿಗಳಿಂದ ಕೆಲಸ ಆಗ್ತದಲ್ಲ. ಪ್ರಾಣಿಗಳು, ಮನುಷ್ಯರು, ಗಂಟೆ, ಸಮಯ, ನಿಮಿಷ, ತಾಸು, ಇವೇನೇ ಬಂದರೆ ಮೇಲಿನ ಪದ ಮೇಲೆ ನೆನ್ಪಿಟ್ಕೊಳ್ರಿ. ಇದು ಭಾಳ ಇಂಪಾರ್ಟೆಂಟ್, ತಿಳ್ಕೋಬೇಕಾದದ್ದು ಸಂಗತಿಗಳು. ಇವು ಪಟಕನ ಹಚ್ಚಂಗಿಲ್ಲ. ಜನರ ಸಂಖ್ಯೆ ತೆಗೆದಂದ್ರೆ ನೋಡ್ರಿ, ದಿನ ಬಂದದ, ದಿನ ಜನರು ಅಂದಾಗ ಇದನ್ನ ಮೇಲಿನ ಪದ ಮೇಲೆ ಇಡಬೇಕು. 10 ಗುಂಡ್ಲೆ 15 ತಳಗ 50 ನೋಡಿ. ತಿಳಿತಲ್ಲ? ಮೇಲಿನ ಪದ ಮೇಲೆ ನಾ ಚಿನ್ನ ಹಾಕಿದ್ ನೋಡ್ರಿ. ಯಾಕಂದ್ರೆ ತಪ್ಪಬಾರ್ದು ನೋಡಿ. ಈ ಪೂಜೊತ್ತು 5 ಒಂದಲೆ 5 ಮೂರಲೆ ಬರೋಬ್ಬರಿ 3 ಜನರು ಬೇಕು. ಎಷ್ಟು ಜನರು ಬೇಕಪ್ಪ? 3 ಜನರು ಬೇಕು. ಈ ಲೆಕ್ಕ ನೆನ್ಪಿಟ್ಕೋರಿ. ಆನ್ಸರ್ 3 ಜನರು. ಉತ್ತರ ಸಂಖ್ಯೆ 3 ಇಲ್ಲದ ಉತ್ತರ ಸಂಖ್ಯೆ ಬಿ. ಅವಾಗೆಲ್ಲ ಥೇರಿ ಲೆಕ್ಕಗಳಿದ್ದು, ಗಣಿತಗಳು ಬಿಡಿಸು ಇದ್ದು ಅವಾಗೆಲ್ಲ.
ಈಗೆಲ್ಲ OMR ಪೇಪರ್ ಬಂದಿಂದ ನಿಮಗೆ ಸರಳ ಆಗ್ಯದ, ಆದ್ರೆ ಶಣೆತನ ಕಡಿಮೆ ಆಗ್ತದೆ ಅದರಿಂದ. ಥಿಯರಿ ಗಣಿತಗಳು ಮೊದಲು ಸೈನಿಕ್ ಸ್ಕೂಲ್ ಪೇಪರ್ ಏನು ತಗೋತಿತ್ತು ಅದೇ ಚಲೋ. ಈಗ ನಿಮಗೆ ತಿಳಿತಲ್ಲ ಕೆಲಸದ ಲೆಕ್ಕ. ಜನರ ಸಂಖ್ಯೆ ಏನು ಕೇಳ್ಯಾನ ನೋಡ್ರಿ, ಜನರು ಕೇಳ್ಯಾನಂದ್ರೆ 10 ದಿನಗಳಿಗೆ 15 ಜನರು ಹಚ್ಕೋಬೇಕು ನೀವು. 15 ಜನರು 10 ದಿನ ಹಚ್ಕೊಳಿಕ್ ಹೋಗಬಾರ್ದು. ಉತ್ತರ ಏನೋ ಬರ್ಬೋದು, ಆದರೆ ಹಚ್ಚುವಂಥ ಪದ್ಧತಿ ತಪ್ಪು. ಇಲ್ಲಿ ಏನು ಹಚ್ತೀರಿ, ಬರೋಬ್ಬರಿ ಚಿಕ್ಕ ಏನು ಹಚ್ಚಿರ್ತೀರಿ ಅದೇ ಉತ್ತರ ತಾಳ ಸಿಗ್ತವೆ. ದಿನಗಳು ಕೇಳಿದ್ದ 15 ಜನರು ಬರೋಬ್ಬರಿ 10 ದಿನ ಬಂದ್ಬಿಡ್ತಾವ. ಅದಕ್ಕೆ ನೀವು ಮಾಡಬೇಕಾದದ್ದು ಏನು ಅಂದ್ರೆ, ಅವ್ರ ಜನರನ್ನ ಕೇಳ್ಯಾರ ಅಂದ್ರೆ 10 ದಿನಗಳಿಗೆ 15 ಜನರು, 50 ದಿನಗಳಿಗೆ 8 ಜನರು. ಏನು ಕೇಳ್ಯಾನ ಅದನ್ನು ನೀವು ಇಲ್ಲಿ ಪ್ರಶ್ನಾರ್ಥಕ್ಕೆ ಮುಂದೆ ಹಚ್ಕೋಬೇಕು. ಇಲ್ಲಿ ದಿನ ಹಚ್ಕೊಂಡು ಈ ಕಡೆ ಜನರು ಹಾಕೊಂಡ್ಬಿಟ್ರೆ ದಿನ ಬಂದ್ಬಿಡ್ತಾವ ತಳ. ಇಲ್ಲಿ ಏನು ಹಚ್ಕೋತೀರಿ ಅದು ಉತ್ತರ ಬರ್ತಾವೆ, ಅದನ್ನು ನೆನ್ಪಿಟ್ಕೊಂಡು. 10 ದಿನಗಳಿಗೆ 15 ಜನರು, 50 ದಿನಗಳಿಗೆ ಎಷ್ಟು ಜನರು? 3 ಜನರು. ಹೆಂಗೆ ನೀವು ಅರ್ಥ ಮಾಡಿಕೊಂಡು ಗಣಿತಗಳನ್ನು ಮಾಡೋದು. ಕೆಲಸ ಮತ್ತು ಸಮಯದ ಲೆಕ್ಕದೊಳಗೆ ಮೇಲಿನ ಪದ ಮೇಲೆ, ತಾಳಿಗಿನ ಪದ ತಾಳಿಗೆ, ಇದನ್ನು ನೆನ್ಪಿಟ್ಬೋದು. ತಿಳಿತಲ್ಲ? ಚೆನ್ನಾಗಿ ಫೇರ್ದಾಗ ಬರ್ಕೋರಿ ನೋಡ್ರಿ.